ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರು ನಮ್ಮ ಜೊತೆ ದೇವರ ವಾಕ್ಯದಲ್ಲಿ ಮಾತನಾಡುವ ಅತಿ ಅಮೂಲ್ಯ ಸಮಯವಾಗಿದೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಪಾಲ್ಗೊಂಡು ಒಂದೇ ಮನೆಯ ಕುಟುಂಬದ ಸದಸ್ಯರ ರೀತಿ ಪರಸ್ಪರ ನಾವು ನೋಡಿಲ್ಲವಾದರೂ ದೈವಿಕವಾದ ಈ ಪ್ರಾರ್ಥನೆಯಲ್ಲಿ ಒಂದೇ ಕುಟುಂಬದ ಸದಸ್ಯರು ನಾವು, ಅದು ನಮ್ಮ ಅತಿ ದೊಡ್ಡ ಅನುಗ್ರಹವಾಗಿದೆ, ಭಾಗ್ಯವಾಗಿದೆ. ಪ್ರಭು ಯೇಸುವಿನ ಆ ಪ್ರೀತಿಯಲ್ಲಿ ಆಗಿದೆ ನಾವು ಒಂದಾಗಿರುವುದು. ದೇವರು ನಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ತಲುಪುವ ಸಮಯವಾಗಿದೆ. ದೇವರ ಶಬ್ದ ಆಲಿಸಿ ಒಂದು ವ್ಯಕ್ತಿ ಜೀವನವನ್ನು ಪ್ರಾರಂಭಿಸುವಾಗ ಅದು ಅವನನ್ನು ವಿಜಯಕ್ಕೆ ತಲುಪಿಸುತ್ತದೆ. ದೇವರ ಆಶೀರ್ವಾದ ಇಲ್ಲದೆ ಆದರೆ ಅದು ನಮಗೆ ಸಂಕಟಕ್ಕೆ, ನೋವಿಗೆ, ರೋಗಕ್ಕೆ, ಕೋಪಕ್ಕೆ ಕಾರಣವಾಗುತ್ತದೆ. ನಾವು ಸ್ವರ್ಗದಲ್ಲಿರುವ ನಮ್ಮ ತಂದೆಯ ಪ್ರಾರ್ಥನೆಯಲ್ಲಿ ಹೇಳುವುದು ಇದಾಗಿದೆ: ಅನುದಿನದ ಆಹಾರವನ್ನು ನಮಗೆ ನೀಡಿರಿ. ಅನುದಿನದ ಆಹಾರವನ್ನು, ಅನುಗ್ರಹವನ್ನು ಎಲ್ಲ ನೀಡುವ ಸಮಯವಾಗಿದೆ. ದೇವರ ವಾಕ್ಯ ಆಲಿಸುವುದು ಅದೊಂದು ಆಧ್ಯಾತ್ಮಿಕ ಜೀವನದ ಅಡಿಪಾಯವಾಗಿದೆ. ನಮ್ಮ ಬೆಳವಣಿಗೆಗೆ ಅಡಿಪಾಯವಾಗಿದೆ. ಅದೊಂದು ಚಿಕ್ಕ ಕಾರ್ಯವಲ್ಲ. ನಮಗೆ ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ಇಂದು ಆಲಿಸುವ ದೇವರ ವಾಕ್ಯದ ಎಲ್ಲಾ ಕೃಪೆಗಳು, ವರದಾನಗಳು, ಆಶೀರ್ವಾದಗಳು, ಅನುಗ್ರಹಗಳನ್ನು ಸ್ವೀಕರಿಸೋಣ. ಪ್ರವಾದಿ ಯೆರೆಮೀಯನ ಗ್ರಂಥ 7ನೇ ಅಧ್ಯಾಯ 23ನೇ ವಾಕ್ಯವನ್ನು ಆಲಿಸೋಣ. ನಾನು ಕೊಟ್ಟ ಒಂದು ಕಟ್ಟಳೆ ಏನೆಂದರೆ, ಇದು ನನ್ನ ಮಾತಿಗೆ ಕಿವಿಗೊಡಿ. ನಾನು ನಿಮ್ಮ ದೇವನಾಗಿರುತ್ತೇನೆ, ನೀವು ನನ್ನ ಪ್ರಜೆಯಾಗಿರಿ. ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲೇ ನಡೆಯಿರಿ. ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸಿ ಅನುಸರಿಸುವ ವ್ಯಕ್ತಿಗೆ ಯಾವ ವಿಧದಲ್ಲಿ ಅನುಗ್ರಹಗಳು ಬರುವುದು ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ದೇವರ ವಾಕ್ಯ ನಾವು ವಿಶ್ವಾಸದಿಂದ ಸ್ವೀಕರಿಸುವಾಗ ನಾವು ದೇವರ ಸ್ವಂತವಾಗಿ ಮಾರ್ಪಡುತ್ತೇವೆ. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯ ಆಲಿಸುವ ನಾವು, ನಮ್ಮ ಮನೆ, ನಮ್ಮ ಆರೋಗ್ಯ ಎಲ್ಲ ದೇವರ ಸ್ವಂತವಾಗಿ ಬದಲಾಗುತ್ತದೆ. ಆಮೇನ್. ನಮ್ಮ ಕಾರ್ಯಗಳು ಎಲ್ಲವೂ ಹಿತಕರವಾಗಿ ಮಾರ್ಪಡುತ್ತದೆ. ಏನು ಪರಾಜಯ ಆಗುವುದಿಲ್ಲ. ದೇವರ ಮಾತನ್ನು ವಿಶ್ವಾಸದಿಂದ ಸ್ವೀಕರಿಸೋಣ. ಆಗ ನಮಗೆ ನಮ್ಮ ಎಲ್ಲಾ ಅವಶ್ಯಕತೆಗಳನ್ನು ಆ ವಾಕ್ಯದಲ್ಲಿ ದೇವರು ನೀಡಲು ಪ್ರಾರಂಭಿಸುತ್ತಾರೆ. ನಮಗೆ ವಿಶ್ವಾಸದಿಂದ ಹೇಳೋಣ, ಈ ವಾಕ್ಯದಲ್ಲಿ ನಾವು ವಿಶ್ವಾಸದಿಂದ ಸ್ವೀಕರಿಸುತ್ತೇವೆ. ನಾವು ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸಲು ಪ್ರಾರಂಭಿಸುವಾಗ ನಮ್ಮ ಜೀವನ ಕೃಪೆಯಿಂದ, ಆಶೀರ್ವಾದದಿಂದ ಹಿತವಾಗಿ ಮಾರ್ಪಡುತ್ತದೆ. ಇದು ಒಂದು ದೊಡ್ಡ ಅಭಿಷೇಕವಾಗಿದೆ. ಈ ಮಾತು ನಮಗೆ ಒಂದು ದೃಢವಾದ ಮಾತಾಗಿದೆ. ಎಲ್ಲಕ್ಕಿಂತ ಹೆಚ್ಚು ಇದೊಂದು ಅನುಭವವಾಗಿದೆ. ಇಂದು ಆಲಿಸಿದ ವಾಕ್ಯ ಪ್ರವಾದಿ ಯೆರೆಮೀಯನ ಗ್ರಂಥ 7ನೇ ಅಧ್ಯಾಯ 23ನೇ ವಾಕ್ಯವನ್ನು ಪುನಃ ಸಮೇತ ಓದೋಣ, ಆಲಿಸೋಣ. ದೇವರು ಹಿತಕರವಾದ ಒಂದು ಭವಿಷ್ಯ ನಮಗೆ ನೀಡುತ್ತಾರೆ. ದೇವರನ್ನು ಪ್ರೀತಿಸುವವರಿಗೆ, ಅವರ ಪದ್ಧತಿಯನ್ನು ಅನುಸರಿಸಿ ಕರೆಯಲ್ಪಟ್ಟವರಿಗೆ ಎಲ್ಲವೂ ಹಿತಕರವಾಗಿ, ಶುಭಕರವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ನಮಗೆ ವಿಶ್ವಾಸದಿಂದ ಹೇಳೋಣ, ನಾವು ನಮ್ಮ ಕುಟುಂಬ ವಿಶ್ವಾಸಿಸುತ್ತೇವೆ. ನಮ್ಮ ಕೆಲಸ, ನಮ್ಮ ಭವಿಷ್ಯ, ಸಂಪತ್ತು ಎಲ್ಲವೂ ಶುಭಕರವಾಗುತ್ತದೆ ಎಂದು. ಎಲ್ಲ ಬೇಡಿಕೆ, ಕೋರಿಕೆಗಳನ್ನು ಈ ವಾಕ್ಯದಲ್ಲಿ ಸಮರ್ಪಿಸೋಣ. ನಮ್ಮ ಮನೆಯಲ್ಲಿ ಈ ವಾಕ್ಯವು ಮೊಳಗುವಾಗ ನಿಮ್ಮ ಜೀವನ, ಆರೋಗ್ಯ, ಸಂಪತ್ತು ಎಲ್ಲ ಕಾರ್ಯಗಳು, ಎಲ್ಲ ಭವಿಷ್ಯದ ಕಾರ್ಯಗಳು ಶುಭಕರವಾಗಿ ಮಾರ್ಪಡುತ್ತದೆ. ಎಲ್ಲ ಅಡೆತಡೆಗಳು ದೂರವಾಗುತ್ತದೆ. ಹಲ್ಲೆಲೂಯಾ. ನಮಗೆ ಇಂದು ಆಲಿಸಿದ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಈ ವಾಕ್ಯವನ್ನು ಶೇರ್ ಮಾಡೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.